ಓಕೆ, ಪಾಕಿಸ್ತಾನದ ಹಲವು ಡ್ರೋನ್ಗಳನ್ನು ಹೊಡೆದಾಕಿದ್ದೇವೆ. ಭಾರತ ಸೇನೆಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ. ಪಾಕಿಸ್ತಾನದ ಮತ್ತಷ್ಟು ಉದ್ವಿಗ್ನಗೊಳಿಸುವ ಯತ್ನ, ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಯತ್ನ. ಇತ್ತೀಚಿನ ಮಾಹಿತಿ ಪ್ರಕಾರ ಅವರ ಖಂಡಾಂತರ ಕ್ಷಿಪಣಿ ಶಾಹೀನನ್ನು ಕೂಡ ಅವರು ಉಪಯೋಗ ಮಾಡಿದ್ರು, ಅದನ್ನು ಕೂಡ ಹೊಡೆದುರುಳಿಸಿದೆ ಆಕಾಶ್. ಭಾರತದ ನಾಗರಿಕರನ್ನು ಟಾರ್ಗೆಟ್ ಮಾಡಿದ ಪಾಕಿಸ್ತಾನ, ಇದು ಕಂಪ್ಲೀಟ್ ಆಗಿ ಒಂದು ಯುದ್ಧಕ್ಕೆ ಆಹ್ವಾನ. ಪಾಕ್ನ ದುಸ್ಸಾಹಸ ಸಹಿಸಲಾಗದು ಅಂತ ಹೇಳಿ ಸೇನೆ ವಾರ್ನಿಂಗ್ ಕೊಟ್ಟಿದೆ. ಯಾಕಂದರೆ ಮೊನ್ನೆ ಅಷ್ಟೇ ಪೂಂಚ್ನಲ್ಲಿ 14 ಜನರನ್ನ ಬಲಿ ತೆಗೆದುಕೊಂಡಿತ್ತು. ನೋಡಿ ಯಾವ ಥರ ಬರ್ತಾ ಇದೆ ಕೆಲವು ಕ್ಷಿಪಣಿಗಳು, ಫೈಟರ್ ಜೆಟ್ಗಳು. ಇವತ್ತು ಬೆಳಗ್ಗೆ ರಕ್ಷಣಾ ಇಲಾಖೆಯ ಪತ್ರಿಕಾಗೋಷ್ಠಿ ಇರುತ್ತೆ, ವಿದೇಶಾಂಗ ಇಲಾಖೆಯ ಜೊತೆಗೆ. ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ. ಫೈಟರ್ ಜೆಟ್ಗಳು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ S-400 ನಮ್ಮ ಬಳಿ ಇದೆ. 40,000 ಕೋಟಿ ಕೊಟ್ಟು ತರಿಸಿರುವಂಥದ್ದು ರಷ್ಯಾದಿಂದ. ರಷ್ಯಾ ನಮ್ಮ ಅತ್ಯುತ್ತಮ ಫ್ರೆಂಡ್ ಯಾವತ್ತೂ ಕೂಡ. ಆದರೆ ಅದರ ಬಳಕೆ ಇನ್ನೂ ಕೂಡ ಆಗಿಲ್ಲ ವೀಕ್ಷಕರೇ, ನಿಮ್ಮ ಗಮನಕ್ಕೆ. ಮತ್ತೊಂದು ಕಡೆ ಡ್ರೋನ್ ಪಾಕಿಸ್ತಾನದ ಸಂಸತ್ನಲ್ಲಿ ರಕ್ಷಣಾ ಸಚಿವರೊಂದು ಕ್ಲಾರಿಟಿ ಕೊಡ್ತಾ ಇದ್ರು. ಭಾಳ ಚೆನ್ನಾಗಿದೆ ಅವರ ಕ್ಲಾರಿಟಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸೇನೆ ಬಿಗ್ ಆಪರೇಷನ್. ಭಾರತದ ಮಾರಕ ದಾಳಿಗೆ ಪತ್ರಗೊಟ್ಟಿದ ಪಾಕಿಸ್ತಾನ. ಸೇನೆಯ ಪ್ರತ್ಯುತ್ತರಕ್ಕೆ ಬೆಚ್ಚಿ ಬಿದ್ದ ಶತ್ರು ರಾಷ್ಟ್ರ. ಆಮೇಲೆ ಅಲ್ಲಿಯ ಜನರಿಗೆ ಇದೆಲ್ಲ ಕಾಮನ್. ಅವ್ರಿಗೊಂಥರ ಪಟಾಕಿ ಥರ ಆಗೋಗ್ಬಿಟ್ಟಿದೆ. ಅಂದರೆ ರೆಸಿಸ್ಟೆನ್ಸ್ ಪವರ್ ಅಂತ ಕರಿತೀವಿ ನಾವು ಇದನ್ನು. ಇಂಥದ್ದು 1000 ಬಾರಿ ನೋಡಿರ್ತಾರೆ. ಆಮೇಲೆ ಉತ್ತರ ಭಾರತ ಅತಿ ಹೆಚ್ಚು ಬಾರಿ ಈ ಹಿಂದೆ ಕೂಡ, ಸಾವಿರಾರು ವರ್ಷಗಳ ಹಿಂದೆ ಕೂಡ ಅತಿ ಹೆಚ್ಚು ಬಾರಿ ದಾಳಿಗೆ ಈಡಾದಂಥ ರಾಜ್ಯಗಳವೆಲ್ಲ, ಮೊಘಲರ ಕಾಲದಿಂದ ಎಲ್ಲ. ಪಾಕಿಸ್ತಾನ, ಪಂಜಾಬ್ನ ಅಟ್ಯಾಕ್ಗಳು ಇದೆಲ್ಲ ಮಾಮೂಲಾಗಿದೆ ಅವರಿಗೆ. ಆ ಲೆಕ್ಕದಲ್ಲಿ ದಕ್ಷಿಣ ಭಾರತೀಯರು ಸ್ವಲ್ಪ ಸೇಫ್. ಉಧಂಪುರ್ನಲ್ಲಿ ಪಾಕ್ ಡ್ರೋನ್ ಅವಶೇಷ ಪತ್ತೆ. ಪಂಜಾಬ್ ಪ್ರಾಂತ್ಯದಲ್ಲಿ ಯೋಧರ ರಣಬೇಟೆ. ನೋಡಿ, ಇದು ಉಧಂಪುರ್ನಲ್ಲಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದು S-400 ಹೇಳಿದೆ. ಆಕಾಶ್ ಇದೆ ನಮ್ಮ ಬಳಿ. ಫಸ್ಟಿಗೆ ಕ್ಷಿಪಣಿಗಳನ್ನು ಹಾರಿಸಿದಾಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ IFF ಅಂದರೆ ಐಡೆಂಟಿಫೈ ಫ್ರೆಂಡ್ ಆರ್ ಫೋ ಅಂತಂದ್ಬಿಟ್ಟು, ಯಾರು ನಮ್ಮವರ ಅವರ ಥಿಂಕ್ ಮಾಡುತ್ತೆ. ಆನಂತರ ಎಲೆಕ್ಟ್ರಾನಿಕ್ ಸಿಗ್ನೇಚರನ್ನು ಗೇಜ್ ಮಾಡುತ್ತೆ. ನಮ್ಮ ಎಲೆಕ್ಟ್ರಾನಿಕ್ ಸಿಗ್ನೇಚರ್, ಅದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ, ಇದು ನಮ್ಮದು ಅಂತೇಳಿ. ಯಾವುದೇ ಬೇರೆ ಬಂದರೂ ಕೂಡ, ಬೇರೆ ದೇಶದ್ದೇ ಆಗಿದ್ದರೂ ಕೂಡ ಹೊಡೆದಾಕತ್ತೆ. ಪಕ್ಕದ ಮಿಸೈಲ್ಗೆ ಫೀಡ್ ಮಾಡುತ್ತೆ, ಹೊಡಿ ಅದನ್ನು ಅಂತೇಳಿ. ಯಾವ ರೇಂಜಲ್ಲಿ ಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬಂದು ಅದನ್ನು ಹೊಡೆದೋಗುತ್ತೆ. ನೌಕಾಪಡೆ, ವಾಯುಪಡೆ, ಸೇನೆಯ ಮುಖ್ಯಸ್ಥರು ಆಗಮನ, ಮೀಟಿಂಗ್. ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ರಕ್ಷಣಾ ಸಚಿವಾಲಯಕ್ಕೆ ಆಗಮಿಸಿದ 3 ಪಡೆಗಳ ಮುಖ್ಯಸ್ಥರು, ನೌಕಾಪಡೆ, ವಾಯುಪಡೆ, ಸೇನೆಯ ಮುಖ್ಯಸ್ಥರು ಆಗಮಿಸಿದ್ದಾರೆ. ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ರಂಜಿತ್, ಇವತ್ತು
ಇದರ ಬಗ್ಗೆ ಓವರಾಲ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಂಜಿತ್. ಈಗ ಬೆಳಗ್ಗೆ 9 ಗಂಟೆ ಟೈಮ್. ಇಡೀ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಇವತ್ತಿನ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಏನೆಲ್ಲ ಆಯಿತು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ಬೋದು. ಜಯಪ್ರಕಾಶ್ ಶೆಟ್ರೆ, ಗುಡ್ ಮಾರ್ನಿಂಗ್. ಜಯಪ್ರಕಾಶ್ ಶೆಟ್ರೆ, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಿನ್ನೆ ರಾತ್ರಿ 2 ಗಂಟೆಯವರೆಗೂ ಕೂಡ ನಾವು ನಿರಂತರವಾಗಿ ಇಲ್ಲಿನ ಚಿತ್ರಣದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಜಯಪ್ರಕಾಶ್ ಶೆಟ್ರೆ, ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ಸೇನೆಯ ಕಾರ್ಯಾಚರಣೆ ನಿರಂತರವಾಗಿತ್ತು. ಎಲ್ಲ ಕಡೆಗಳಲ್ಲೂ ಕೂಡ ಬ್ಲ್ಯಾಕ್ಔಟ್ ಅನ್ನ ಮಾಡಿದ್ರು. ನಿರಂತರ ಭಾರತದ ದಾಳಿ ಮತ್ತೆ ಪಾಕಿಸ್ತಾನದ ನಿರಂತರ ದಾಳಿ, ಅದು ಪಾಕಿಸ್ತಾನ ಏನು ಪಠಾನ್ಕೋಟ್ ಮೇಲೆ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತು. ಆ ಸಮಯದಲ್ಲಿ ಭಾರತ ಬೆಳಗಿನ ಜಾವದ ಸುಮಾರಿಗೆ ಪಾಕಿಸ್ತಾನದ ಕೆಲವು ವಾಯು ನೆಲೆಗಳನ್ನು ಧ್ವಂಸ ಮಾಡಿ ಹಾಕ್ತು. ಸುಮಾರು 6 ಕಡೆಗಳಲ್ಲಿ ಭಾರತದ ಸೇನೆ ಆ ದಾಳಿಯಲ್ಲಿ ಸುಮಾರು 3 ವಾಯುಸೇನೆಯ ನೆಲೆಗಳು ಪಾಕಿಸ್ತಾನದ್ದು ಧ್ವಂಸವಾಯಿತು. ಅದರ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟಿದ್ದಂಥ ಪಾಕಿಸ್ತಾನ ಎಲ್ಲವನ್ನು ಕೂಡ ಭಾರತದ ದಾಳಿಯಲ್ಲಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಂಪೂರ್ಣ ಸರ್ವನಾಶ ಆಯಿತು. ಈ ಆಪರೇಷನ್ ಅಲ್ಲಿ ಆಕಾಶ್, ಭಾರತವೇ ತಯಾರು ಮಾಡಿರುವಂಥ ಆಕಾಶ್ ವೆಪನ್ ಅನ್ನ, ಶಸ್ತ್ರಾಸ್ತ್ರವನ್ನು ಬಳಸಿತ್ತು ಭಾರತ. ಅದರಲ್ಲಿ ಯಶಸ್ಸು ಕಂಡಿತ್ತು. ಸುಮಾರು 3 ಪಾಕಿಸ್ತಾನದ ವಾಯುನೆಲೆಗಳು ಧ್ವಂಸ ಆಯಿತು. ಒಂದು ವಿಚಾರ ಮತ್ತೆ ನಮಗೆ ಆತಂಕ ಇತ್ತು, ಭಾರತದ ಕೆಲವು ಪ್ರಮುಖ ಏರ್ಪೋರ್ಟ್ಗಳನ್ನು ಇವರು ಟಾರ್ಗೆಟ್ ಮಾಡಿದ್ರು. ಮತ್ತೆ ಶ್ರೀನಗರದ ಆರ್ಮಿ ಹೆಡ್ ಕ್ವಾರ್ಟರ್ ಇವರ ಟಾರ್ಗೆಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಗುಪ್ತಚರ ಮಾಹಿತಿಯೂ ಕೂಡ ಭಾರತಕ್ಕೆ ಇತ್ತು. ಆ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲೆಲ್ಲವೂ ಕೂಡ ಕಣ್ಣಿಡಲಾಗಿತ್ತು. ಎಕ್ಸಾಕ್ಟ್ ನಾವು 4:15 ಸುಮಾರಿಗೆ ನಾವು ಲೈವ್ನಲ್ಲಿ ಇದ್ವಿ. ಜಯಪ್ರಕಾಶ್ ಶೆಟ್ರೆ, 2 ಗಂಟೆವರೆಗೂ ಕೂಡ ಲೈವ್ ಮುಗಿಸಿ ಆನಂತರ 4:15 ಎಕ್ಸಾಕ್ಟ್ 4:15 ನಾವು ಸಂಪೂರ್ಣ ಚಿತ್ರಣವನ್ನು ತೋರಿಸೋದಕ್ಕೆ ಲೈವ್ನಲ್ಲಿ ಇದ್ವಿ ನಾವು. ಆಗ 4:15 ನಿರಂತರ ಭಾರತದ ದಾಳಿ, ಪಾಕಿಸ್ತಾನ ಏನೀಗ ಏರ್ಪೋರ್ಟ್ ಅನ್ನ, ಪಠಾನ್ಕೋಟ್ ಏರ್ಪೋರ್ಟ್ ಮತ್ತೆ ಪಂಜಾಬ್ ಸೇರಿದಂತೆ ಕೆಲವು ಕಡೆಗಳಲ್ಲಿ ದಾಳಿ ಮಾಡಿದಾಗ ಪಾಕಿಸ್ತಾನದ ಒಂದು ಪ್ರತಿರೋಧ ಹೆಂಗಿತ್ತು ಅಂತ ಕೇಳಿದ್ರೆ, ಭಾರತದ ಮೇಲೆ ಮಿಸೈಲ್ ಮತ್ತು ಸುಮಾರು 100 ಡ್ರೋನ್ಗಳು, ಆ ಡ್ರೋನ್ ಸುಮಾರು 5ರಿಂದ 10 kg ಈ ಸ್ಫೋಟಕವನ್ನು ಹೊತ್ಕೊಂಡು ಬಂದಂಥ ಅತ್ಯಾಧುನಿಕ ಡ್ರೋನ್ಗಳು ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಕೆಲವು ಭಾರತದ ಸೂಕ್ಷ್ಮ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡ್ತು. ಪಂಜಾಬ್ನಲ್ಲಿ ಇಡೀ ಒಂದು ಫ್ಯಾಮಿಲಿ 3 ಜನ ಗಂಭೀರವಾಗಿ ಗಾಯಗೊಂಡ್ರು. ನಾಗರಿಕರು ಇವರ ಟಾರ್ಗೆಟ್ ಆಗಿತ್ತು. ಅದಾದ ನಂತರ ಭಾರತವೂ ಕೂಡ ದಾಳಿ ಮಾಡ್ತು. ಅದಾದ ನಂತರ ನೆಕ್ಸ್ಟ್ ಆಗಿದ್ದು ಎಲ್ಲಿ ಕಾಶ್ಮೀರದ ಸೇಫೆಸ್ಟ್ ಜಾಗ ಅಂತೇಳಿ ಅನ್ಕೊಂಡಿದ್ರು ಶ್ರೀನಗರ. ಆ ಶ್ರೀನಗರದಲ್ಲಿ ಸೇನಾ ಹೆಡ್ ಕ್ವಾರ್ಟರ್ಸ್ಗಳೆಲ್ಲ ಇದ್ದು, ಸೇನಾ ಹೆಲಿಪ್ಯಾಡ್ ಕೂಡ ಅಲ್ಲೇ ಇತ್ತು. ಅಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಜಾಸ್ತಿ ಇರೋದಲ್ಲೇ. ಈಗ ಒಂದೇ ನಿಮಿಷ ಬಂದೆ. ಈಗ ಬರ್ತಾ ಇರುವಂತ ಒಂದು ದೃಶ್ಯಾವಳಿ ನೋಡಿ, ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿರುವಂತ ದೃಶ್ಯಾವಳಿ ಇದು. ಈ ಕ್ಷಣದ ರಾವಲ್ಪಿಂಡಿ